ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಇನ್ನೊಂದು ಮೇನ್ ಬೋರ್ಡ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಸ್ಟಾಲಿನ್ ಇಂಡಿಯಾ ಫ್ಲೋರೋಕೆಮಿಕಲ್ಸ್ ಲಿಮಿಟೆಡ್ನ IPO ಈ ವಾರದಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಈ ವಿಡಿಯೋನಲ್ಲಿ ಸ್ಟಾಲಿಯನ್ ಫ್ಲೋರೋಕೆಮಿಕಲ್ಸ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಕಂಪನಿಯ ವ್ಯಾಲ್ಯೂಷನ್ ಯಾವ ರೀತಿಯಲ್ಲಿದೆ, ಯಾವ ಒಂದು ಫಿನಾನ್ಷಿಯಲ್ ಕಂಡೀಷನ್ನಲ್ಲಿ ಕಂಪನಿ IPOನ ತರ್ತಿದ್ದಾರೆ, IPO ಇಂಪಾರ್ಟೆಂಟ್ ಡೇಟ್ಸ್, IPOನಲ್ಲಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ನಾವು ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದಾ, ಹಾಗೆ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ಯಾವ ರೀತಿಯಲ್ಲಿ ಜಸ್ಟಿಫೈ ಆಗುತ್ತೆ ಅದರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸ್ಟಾಲಿಯಾನ್ ಇಂಡಿಯಾ ಫ್ಲೋರೋಕೆಮಿಕಲ್ಸ್ ಲಿಮಿಟೆಡ್ 2002ರಲ್ಲಿ ಪ್ರಾರಂಭವಾದಂತಹ ಕಂಪನಿ, ಕೆಮಿಕಲ್ ಸೆಕ್ಟರ್ಗೆ ಬಿಲಾಂಗ್ ಆಗುವಂಥ ಕಂಪನಿ ಆಗಿರುತ್ತೆ. ಮೇಜರ್ ಆಗಿ ರೆಫ್ರಿಜರೆಂಟ್ಗಳನ್ನು, ಇಂಡಸ್ಟ್ರಿಯಲ್ ಗ್ಯಾಸ್ಗಳನ್ನು ಕಂಪನಿ ಸೆಲ್ ಮಾಡ್ತಾರೆ. ಇವ್ರು ಯಾವುದೇ ರೀತಿಯಲ್ಲಿ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ. ಸೊ ಇವರ ಮೇಜರ್ ಬಿಸ್ನೆಸ್ ಏನಿದೆ ಈ ರೆಫ್ರಿಜರೆಂಟ್ಸ್ಗಳನ್ನು ತಯಾರು ಮಾಡೋದು ಆಗಿರುತ್ತೆ. ಸೊ ರೆಫ್ರಿಜರೆಂಟ್ಸ್ಗಳನ್ನು ತಯಾರು ಮಾಡೋದಕ್ಕೆ ಗ್ಯಾಸ್ಗಳನ್ನು ಬಲ್ಕ್ ಕ್ವಾಂಟಿಟಿಯಲ್ಲಿ ಕಂಪನಿ ಇಂಪೋರ್ಟ್ ಮಾಡ್ಕೋತಾರೆ. ಅದನ್ನು ಇವರು ಸ್ಟೋರೇಜ್ ಲೊಕೇಶನ್ಸ್ಗಳಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಇವರ ಒನ್ ಆಫ್ ದ ಮೇನ್ ಬಿಸ್ನೆಸ್ ಡಿಬಲ್ಕಿಂಗ್ ಆಗಿರುತ್ತೆ. ಸೊ ದೊಡ್ಡ ದೊಡ್ಡ ಕಂಟೈನರ್ಸ್ಗಳಲ್ಲಿ ಬರುವಂಥ ಗ್ಯಾಸ್ಗಳನ್ನು ಸ್ಟೋರ್ ಮಾಡಿಕೊಂಡು ಅದನ್ನು ಕಂಪನಿ ಪ್ರೋಸೆಸ್ ಮಾಡ್ತಾರೆ. ಆ ಒಂದು ಪ್ರೋಸೆಸ್ ಮಾಡಿದಂಥ ಗ್ಯಾಸ್ ಏನಿರುತ್ತೆ ಅದನ್ನು ಅವರು ಬ್ಲೆಂಡ್ ಮಾಡ್ತಾರೆ. ಸೊ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಬೇರೆ ಬೇರೆ ರೀತಿಯ ಗ್ಯಾಸಸ್ಗಳು ಬೇಕಾಗುತ್ತೆ. ಎರಡಕ್ಕಿಂತ ಹೆಚ್ಚಿನ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಸ್ಗಳನ್ನು ಇವರು ಬ್ಲೆಂಡ್ ಮಾಡ್ತಾರೆ. ಅಂದರೆ ಬೇರೆ ಬೇರೆ ರೇಷಿಯೋಗಳಲ್ಲಿ, ಸೆಪರೇಟ್ ವಾಲ್ಯೂಮ್ಗಳಲ್ಲಿ, ಡಿಫ್ರೆಂಟ್ ಟೆಂಪರೇಚರ್ನಲ್ಲಿ ಈ ಒಂದು ಗ್ಯಾಸನ್ನು ಇವರು ಪ್ರೋಸೆಸ್ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಸ್ಟ್ರಿಯಲ್ ಗ್ಯಾಸಸ್ ಹಾಗೆ ರೆಫ್ರಿಜರೆಂಟ್ಗಳು ತಯಾರು ಆಗುತ್ತೆ. ಸೊ ಈ ರೆಫ್ರಿಜರೆಂಟ್ಸ್ಗಳನ್ನು ಏರ್ ಕಂಡೀಷನರ್ಸ್ಗಳಲ್ಲಿ, ರೆಫ್ರಿಜರೇಟರ್ಸ್ಗಳಲ್ಲಿ ಹಾಗೆಯೇ ಕೂಲಿಂಗ್ ಸಿಸ್ಟಮ್ಸ್ಗಳಲ್ಲಿ ಬಳಸ್ತಾರೆ. ಹಾಗೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಬೇಕಾಗುವಂಥ ಇಂಡಸ್ಟ್ರಿಯಲ್ ಗ್ಯಾಸಸ್ಗಳನ್ನು ಕೂಡ ಕಂಪನಿ ಪ್ರೋಸೆಸ್ ಮಾಡ್ತಾರೆ. ಪ್ರೋಸೆಸ್ ಮಾಡಿದಂಥ ಈ ಗ್ಯಾಸ್ಗಳನ್ನು ಬೇರೆ ಬೇರೆ ಕಸ್ಟಮರ್ಸ್ಗಳಿಗೆ ಸೆಲ್ ಮಾಡೋದು ಕಂಪನಿಯ ಮೇಜರ್ ಬಿಸ್ನೆಸ್ ಆಗಿರುತ್ತೆ. ಈ ಡಿಬಲ್ಕಿಂಗ್ ಮತ್ತು ಬ್ಲೆಂಡಿಂಗ್ ಅನ್ನು ಮಾಡೋದಕ್ಕೆ 4 ಪ್ಲಾಂಟ್ಸ್ ಇದ್ದು 2 ಪ್ಲಾಂಟ್ಸ್ ಮಹಾರಾಷ್ಟ್ರನಲ್ಲಿ ನೋಡೋದಕ್ಕೆ ಸಿಗುತ್ತೆ, ಒಂದು ರಾಜಸ್ಥಾನ್ನಲ್ಲಿ ಮತ್ತು ಹರಿಯಾಣನಲ್ಲಿ ಕೂಡ ಒಂದು ಪ್ಲಾಂಟ್ ಅನ್ನು ಹೊಂದಿದ್ದಾರೆ. ಕಂಪನಿಯ ಸ್ಟ್ರೆಂತ್ ಅನ್ನು ಅಬ್ಸರ್ವ್ ಮಾಡಿದಾಗ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರೆಕಗ್ನಿಷನ್ ಇದೆ, ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಆಗಿರುತ್ತೆ. ಸಾಕಷ್ಟು ಇಂಡಸ್ಟ್ರೀಸ್ಗಳಿಗೆ ಇವರು ತಮ್ಮ ಗ್ಯಾಸ್ ಅನ್ನು ಸಪ್ಲೈ ಮಾಡ್ತಾರೆ. ಹಾಗೆ ಕಸ್ಟಮರ್ ಬೇಸ್ ಕೂಡ ಸ್ಟ್ರಾಂಗ್ ಆಗಿರೋದು ಕಾಣಿಸುತ್ತೆ. ಲಾಂಗ್ ಸ್ಟ್ಯಾಂಡಿಂಗ್ ರಿಲೇಶನ್ಶಿಪ್ ಅನ್ನ ಕಸ್ಟಮರ್ಸ್ಗಳ ಜೊತೆಯಲ್ಲಿ ಹೊಂದಿದ್ದಾರೆ. ಪ್ರಮೋಟರ್ಸ್ಗಳಿಗೆ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಒಂದು ಕನ್ಸಿಸ್ಟೆಂಟ್ ಫಿನಾನ್ಷಿಯಲ್ ರೆಕಾರ್ಡ್ ಅನ್ನು ಕೂಡ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ರಿಸ್ಕ್ ಗಳನ್ನು ಅಬ್ಸರ್ವ್ ಮಾಡಿದಾಗ ಕಾಂಪಿಟೇಷನ್ ರಿಸ್ಕ್ ಇರುತ್ತೆ. ಹಾಗೆ ಕಸ್ಟಮರ್ಸ್ಗಳ ಜೊತೆಯಲ್ಲಿ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಯಾವುದೇ ಒಂದು ಸಂದರ್ಭದಲ್ಲಿ ಕಸ್ಟಮರ್ಸ್ಗಳಿಂದ ಕಾಂಟ್ರಾಕ್ಟ್ಸ್ ತಪ್ಪಿದ್ರೆ ಕಂಪನಿಯ ರೆವೆನ್ಯೂಸ್ ಮೇಲೆ ಇಂಪ್ಯಾಕ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಟೋಟಲಿ 70% ರೆವೆನ್ಯೂ ಏನಿದೆ ಡೊಮೆಸ್ಟಿಕ್ ಮಾರ್ಕೆಟ್ನಿಂದ ಬರ್ತದೆ. 30% ರೆವೆನ್ಯೂನ ಗ್ಲೋಬಲಿ ಇವರ ಪ್ರಾಡಕ್ಟ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡಿ ಇವರು ಜನರೇಟ್ ಮಾಡ್ತಿದ್ದಾರೆ. ಆ 30% ರೆವೆನ್ಯೂ ಏನಿದೆ ಕರೆನ್ಸಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಕರೆನ್ಸಿ ರಿಲೇಟೆಡ್ ರಿಸ್ಕ್ಗಳು ಕೂಡ ಇರುತ್ತೆ. ಸೊ ಈ ರೀತಿಯ ರಿಸ್ಕ್ ಮೇಜರ್ ಬಿಸ್ನೆಸ್ಗಳಲ್ಲಿ ಇದ್ದೇ ಇರುತ್ತೆ. ಸಿಮಿಲರ್ ರಿಸ್ಕ್ ಇದೆ. ಈ ರಿಸ್ಕ್ಗಳನ್ನು ಕಂಪನಿ ಮಿಟಿಗೇಟ್ ಮಾಡಿದ್ರೆ ಅದನ್ನು ಸ್ಟ್ರೆಂತ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದಾಗುತ್ತೆ. ಸ್ಟಾಲಿಯಾನ್ ಇಂಡಿಯಾದ IPO ಜನವರಿ 16 ಗುರುವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಜನವರಿ 20 ಸೋಮವಾರದವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 85ರ ಲೋವರ್ ಪ್ರೈಸ್ ಬ್ಯಾಂಡ್, 90ರ ಕಟ್ ಆಫ್ ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ದಾರೆ. 165 ಶೇರ್ಗಳ ಲಾಟ್ ಆಗಿರುತ್ತೆ. ಅಂದ್ರೆ ಮಿನಿಮಮ್ 165 ಶೇರ್ಗಳಿಗೆ ನೀವು ಅಪ್ಲೈ ಮಾಡಲೇಬೇಕು. ರಿಟೇಲ್ ಕ್ಯಾಟಗರಿಯಲ್ಲಿ ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,850 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಗೆ ಅಪ್ಲೈ ಮಾಡಬಹುದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 1,93,000 ರಿಕ್ವೈರ್ಮೆಂಟ್ ಇರುತ್ತೆ. 13ಕ್ಕಿಂತ ಹೆಚ್ಚಿನ ಲಾಟ್ಗಳಿಗೆ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ಆಗ ನೀವು HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸ್ಟಾಲಿಯಾನ್ ಇಂಡಿಯಾದ IPO ಡೇಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಲಾಟ್ಮೆಂಟ್ ಡೇಟ್ 21 ಜನವರಿ ಆಗಿದೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕಲ್ಲಿ ಬ್ಲಾಕ್ ಆದಂಥ ಫಂಡ್ ಏನಿದೆ 22 ಜನವರಿಗೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಹಾಗೆಯೇ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಡಿಮ್ಯಾಟ್ ಅಕೌಂಟಲ್ಲಿ 22 ಜನವರಿಗೇನೆ ಕ್ರೆಡಿಟ್ ಆಗುತ್ತೆ. ಕೆಲವೊಂದಿಷ್ಟು ಕೇಸ್ಗಳಲ್ಲಿ ರೀಫಂಡ್ ಸ್ವಲ್ಪ ಡಿಲೇ ಆಗ್ಬೋದು. 1-2 ದಿನ ನೀವು ವೆಯ್ಟ್ ಮಾಡ್ಬೋದಾಗುತ್ತೆ. ಅಕಸ್ಮಾತ್ ರೀಫಂಡ್ ಇನ್ನೂ ಡಿಲೇ ಆಗ್ತಿದೆ ಅಂದರೆ ನೀವು ಬ್ಯಾಂಕನ್ನು ರೀಚ್ ಔಟ್ ಮಾಡ್ಬೋದು. ಈ ಒಂದು IPO ರಿಜಿಸ್ಟರ್ ಬಿಗ್ ಶೇರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. IPO@bigshareonline.com ಈ ಒಂದು ಇಮೇಲ್ ಅಡ್ರೆಸ್ಗೆ ನಿಮ್ಮ ಒಂದು ಪ್ಯಾನ್ ನಂಬರ್ ಅಥವಾ ಅಪ್ಲಿಕೇಶನ್ ಐಡಿಯನ್ನು ನೀವು ಇಮೇಲ್ ಮಾಡಿದ್ರೆ ನಿಮ್ಮ ಫಂಡ್ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ರಿಜಿಸ್ಟರ್ನ ಕಡೆಯಿಂದ ಫಂಡ್ ಅನ್ಬ್ಲಾಕಿಂಗ್ ಪ್ರಾಬ್ಲಮ್ ಇದೆಯಾ ಅಥವಾ ಬ್ಯಾಂಕ್ ನಲ್ಲಿ ಫಂಡ್ಸ್ ಬ್ಲಾಕ್ ಆಗಿದೆ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅದಾದ್ಮೇಲೆ ನೀವು ಬ್ಯಾಂಕ್ ಅನ್ನ ರೀಚ್ ಔಟ್ ಮಾಡಿ ಅವರಿಂದ ಸೊಲ್ಯೂಷನ್ ಅನ್ನ ಪಡ್ಕೋಬಹುದಾಗುತ್ತೆ. ಸೊ UPI ಮ್ಯಾಂಡೇಟ್ ಗಳಿಗೆ ಒಂದು ಡೆಡ್ ಲೈನ್ ಇರುತ್ತೆ. ಆ ಒಂದು ಡೆಡ್ ಲೈನ್ ಎಂಡ್ ಆಗಿದ ತಕ್ಷಣ ಆ ಒಂದು ಅಮೌಂಟ್ ಡೆಬಿಟ್ ಆಗಲಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಅದು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಹಾಗೆಯೇ IPO ಲಿಸ್ಟಿಂಗ್ ಡೇಟ್ 23 ಜನವರಿ ಆಗಿರುತ್ತೆ. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಕಂಪನಿಯ ರೆವೆನ್ಯೂಸ್ ಕೂಡ ಸ್ಟೇಬಲ್ ಆಗಿ ಇನ್ಕ್ರೀಸ್ ಆಗ್ತದೆ.
ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 21 ಕೋಟಿ ಪ್ರಾಫಿಟ್ಸ್ 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ ಪ್ರಾಫಿಟ್ಸ್ ಸ್ವಲ್ಪ ಫಾಲ್ ಆಗಿದೆ. 10 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಮತ್ತೆ 15 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. 2024ರ ಫಿನಾನ್ಷಿಯಲ್ ಇಯರ್ನ ಎರಡೇ ಕ್ವಾರ್ಟರ್ಗಳಲ್ಲಿ 16 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ಈ 3 ಫಿನಾನ್ಷಿಯಲ್ ಇಯರ್ಗೆ ಕಂಪೇರ್ ಮಾಡಿದಾಗ 2025ರ ಫಿನಾನ್ಷಿಯಲ್ ಇಯರ್ನ ಎರಡೇ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಪ್ರಾಫಿಟ್ಸ್ ಸ್ಟೇಬಲ್ ಆಗಿರೋದು ಕಾಣಿಸ್ತಿಲ್ಲ, ಸ್ವಲ್ಪ ಫ್ಲಕ್ಚುಯೇಷನ್ ಪ್ರಾಫಿಟ್ನಲ್ಲಿ ಕಾಣಿಸ್ತದೆ. ಹಾಗೆ ಕಂಪನಿಯಲ್ಲಿ ಡೆಟ್ ಕೂಡ ಇನ್ಕ್ರೀಸ್ ಆಗ್ತದೆ. 2 ಕೋಟಿ ಅರೌಂಡಲ್ಲಿ ಇದ್ದಂಥ ಡೆಟ್ ಈಗ 81 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಇದು ಸ್ವಲ್ಪ ಕನ್ಸರ್ನ್ ಆಗಿರುತ್ತೆ. ಮೇ ಬಿ ಕಂಪನಿ ತಮ್ಮ ಬಿಸ್ನೆಸ್ ಅನ್ನ ಎನ್ಹಾನ್ಸ್ ಮಾಡ್ಕೊಳ್ಳೋದಕ್ಕೆ ಡೆಟ್ ಅನ್ನು ತಗೋತಿರ್ಬೋದು, ಬಟ್ ಡೆಟ್ ಅನ್ನು ಕೂಡ ಸಕ್ಸಸ್ಫುಲ್ ಆಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. IPO ಇಶ್ಯೂ ಸೈಜ್ 200 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಫ್ರೆಶ್ ಇಶ್ಯೂ 160 ಕೋಟಿ ಆಗಿದೆ. ಆಫರ್ ಫಾರ್ ಸೇಲ್ 38 ಕೋಟಿ ಆಗಿರುತ್ತೆ. ಸೊ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು ಅಥವಾ ಪ್ರಮೋಟರ್ಸ್ಗಳು ಸ್ವಲ್ಪ ಶೇರ್ಸ್ಗಳಲ್ಲಿ ಸೆಲ್ ಮಾಡ್ತಿದ್ದಾರೆ. ಈ 38 ಕೋಟಿಯ ಆಫರ್ ಫಾರ್ ಸೇಲ್ನಿಂದ ಬಂದಂಥ ಅಮೌಂಟ್ ಆ ಇನ್ವೆಸ್ಟರ್ಸ್ಗಳಿಗೆ ಹೋಗುತ್ತೆ. ಹಾಗೆ ಫ್ರೆಶ್ ಇಶ್ಯೂನಲ್ಲಿ 160 ಕೋಟಿಯ ಇಶ್ಯೂ ಸೈಜ್ ಏನಿದೆ, ಇದರಿಂದ ಕಂಪನಿ ತಮ್ಮ ಡೆಟ್ ಅನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೋಬಹುದಾಗುತ್ತೆ. ಹಾಗೆ ತಮ್ಮ ಪ್ಲಾಂಟ್ಸ್ಗಳಲ್ಲಿ ಎಕ್ವಿಪ್ಮೆಂಟ್ಗಳ ಅವಶ್ಯಕತೆ ಇದ್ರೆ ಅದನ್ನು ಕೂಡ ಇವರು ಬೈ ಮಾಡ್ಕೋಬಹುದಾಗುತ್ತೆ. ಈ ರೀತಿಯಲ್ಲಿ ಕಂಪನಿಯ ಡೆವಲಪ್ಮೆಂಟ್ನಲ್ಲಿ ಕೆಪೆಕ್ಸ್ನಲ್ಲಿ ಆ ಒಂದು ಫ್ರೆಶ್ ಇಶ್ಯೂ ಅನ್ನ ಬಳಸ್ಕೋಬಹುದು. ಯಾರಿಗೆ ಎಷ್ಟು ಶೇರ್ಸ್ ಆಫರ್ ಆಗ್ತಿದೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 50% ಆಫರ್ ಇದೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಅನ್ನ ಮಾಡ್ತಿದ್ದಾರೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಸ್ವಲ್ಪ ಅಲಾಟ್ಮೆಂಟ್ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇಶ್ಯೂ ಸೈಜ್ ಕೇವಲ 200 ಕೋಟಿ ಇರೋದ್ರಿಂದ ಸಣ್ಣ ಸೈಜ್ನ IPO ಆಗಿರುತ್ತೆ. ಒಳ್ಳೆ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ರೆ ಅಲಾಟ್ಮೆಂಟ್ ಚಾನ್ಸಸ್ ಇಲ್ಲಿ ಕೂಡ ಕಡಿಮೆ ಆಗುತ್ತೆ. NII ಕ್ಯಾಟಗರಿಯಲ್ಲಿ 15% ಆಫರ್ ಅನ್ನ ಮಾಡ್ತಿದ್ದಾರೆ. ಸ್ಟಾಲಿಯಾನ್ ಇಂಡಿಯಾ IPO ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪರ್ ಪ್ರೈಸ್ ಬ್ಯಾಂಡ್ 90 ರೂಪಾಯಿನ ಕಂಪನಿ ಸೆಟ್ ಮಾಡಿದ್ದಾರೆ. ಈ ಒಂದು ಪ್ರೈಸ್ ಬ್ಯಾಂಡ್ ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 713 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಮೈಕ್ರೋ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ 2 ರೂಪಾಯಿ 50 ಪೈಸೆ ಅರೌಂಡಲ್ಲಿ ಅರ್ನಿಂಗ್ ಪರ್ ಶೇರ್ ಇದೆ. ಪಿ ರೇಷಿಯೋ 35-36ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. 2024ರ ಫಿನಾನ್ಷಿಯಲ್ ಇಯರ್ನ ಡೇಟಾವನ್ನು ಕನ್ಸಿಡರ್ ಮಾಡಿದಾಗ ಈ ಒಂದು ವ್ಯಾಲ್ಯೂಷನ್ ಬರ್ತಿದೆ. ಬಟ್ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ ಆಲ್ರೆಡಿ 2 ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ರಿಸಲ್ಟ್ ಅನ್ನು ಕಂಪನಿ ಡಿಕ್ಲೇರ್ ಮಾಡಿರೋದ್ರಿಂದ ವ್ಯಾಲ್ಯೂಷನ್ ಇನ್ನಷ್ಟು ಚೀಪ್ ಆಗ್ಬೋದು. ಇಂಡಸ್ಟ್ರಿ PE 57ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ROE ROCE 13% ಅರೌಂಡಲ್ಲಿ ಇದೆ. ಸೊ ಸ್ಟ್ಯಾಂಡರ್ಡ್ ROE ROCE 15% ಆಗಿರುತ್ತೆ. ಬಟ್ ಸ್ಟಿಲ್ ಓವರ್ ಆಲ್ ಒಂದು ಮೀಡಿಯನ್ ROE ROCE ಅಂತ ಕನ್ಸಿಡರ್ ಮಾಡ್ಕೋಬಹುದು. ಡೆಟ್ ಟು ಇಕ್ವಿಟಿ ರೇಷಿಯೋ 0.55% ಇದೆ. ಸೊ ಮ್ಯಾನೇಜಬಲ್ ಡೆಟ್ ಟು ಇಕ್ವಿಟಿ ರೇಷಿಯೋ ಆಗಿರುತ್ತೆ. ಹಾಗೆ ಕಂಪನಿಯ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕೂಡ 4.69ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಅಷ್ಟಾಗಿ ಎಕ್ಸ್ಪೆನ್ಸಿವ್ ಅಂತ ಅನ್ಸೋದಿಲ್ಲ. ಸೊ ಓವರ್ ಆಲ್ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಕಂಪನಿ IPO ನ ತರ್ತಿದ್ದಾರೆ. ಸ್ಟಾಲಿಯಾನ್ ಇಂಡಿಯಾ ಫ್ಲೋರೋಕೆಮಿಕಲ್ಸ್ ನ ಕಾಂಪಿಟೇಟರ್ಸ್ ನವೀನ್ ಫ್ಲೋರಿನ್ SRF ಲಿಮಿಟೆಡ್ ಹಾಗೆ ಗುಜರಾತ್ ಫ್ಲೋರೋಕೆಮಿಕಲ್ಸ್ ಲಿಮಿಟೆಡ್ ಆಗಿರ್ತಾರೆ. ಈ ಕಂಪನಿಗಳ PE ಅನ್ನ ಅಬ್ಸರ್ವ್ ಮಾಡಿದಾಗ ಸ್ಟಾಲಿಯಾನ್ ಇಂಡಿಯಾ ಏನು IPO ನ ತರ್ತಿದ್ದಾರೆ ಅದಕ್ಕಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಸೊ ಸ್ಟಾಲಿಯಾನ್ ಇಂಡಿಯಾ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ IPO ನ ತರ್ತಿದ್ದಾರೆ. ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಕೂಡ ವ್ಯಾಲ್ಯೂಷನ್ ಜಸ್ಟಿಫೈ ಆಗುತ್ತೆ. IPO ನಲ್ಲಿ ಇವತ್ತಿನ ದಿನ 21 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಸೆಟ್ ಮಾಡಿರುವಂತಹ ಪ್ರೈಸ್ 90 ರೂಪಾಯಿ. ಸೊ ಈ ಒಂದು IPO ನಲ್ಲಿ ಇವತ್ತಿನ ದಿನ 23-24% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಕಾಣಿಸ್ತದೆ. ಬಟ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇರೋದ್ರಿಂದ ಕೊನೆ ದಿನದವರೆಗೂ ವೇಟ್ ಮಾಡಿ. ಸೋಮವಾರ ಜನವರಿ 20ರವರೆಗೂ ಟೈಮ್ ಇರುತ್ತೆ. ಅವತ್ತು ಮಾರ್ಕೆಟ್ ಕಂಡೀಷನ್ ಯಾವ ರೀತಿಯಲ್ಲಿ ಇದೆ, ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಅದರ ಬೇಸಿಸ್ ಮೇಲೆ ಡಿಸಿಷನ್ ಅನ್ನ ತಗೋಬಹುದಾಗುತ್ತೆ. ಯಾಕೆಂದ್ರೆ ಇವತ್ತು 23% ಲಿಸ್ಟಿಂಗ್ ಗೇನ್ ಕಾಣಿಸ್ತದೆ. ಬಟ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂಸ್ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಸೊ ಈ ಒಂದು ಪ್ರೀಮಿಯಂ ಕಂಟಿನ್ಯೂಸ್ ಆಗಿ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಲಿಸ್ಟಿಂಗ್ನ ಟೈಮ್ನಲ್ಲಿ ಫ್ಲಾಟ್ ಆಗಿ ಲಿಸ್ಟಿಂಗ್ ಕೂಡ ಬರ್ಬೋದು. ಆದ್ದರಿಂದ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನ್ ಅನ್ನು ತಗೋಬೋದಾಗುತ್ತೆ. ಸೊ QIB NII ಕ್ಯಾಟಗರಿಯಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ಸ್ ಬಂದರೆ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸುತ್ತೆ. ಆಗ ಬೇಕಿದ್ರೆ ನಾವು ಡಿಸಿಷನ್ ಅನ್ನು ತಗೊಂಡು ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡ್ಕೋಬೋದಂದ್ರೆ ವ್ಯಾಲ್ಯೂಷನ್ ಜಸ್ಟಿಫೈ ಆಗ್ತದೆ. ಪ್ರಾಫಿಟ್ಸ್ ಸ್ವಲ್ಪ ಸ್ಟೇಬಲ್ ಆಗಿ ಕಾಣಿಸ್ತಿಲ್ಲ. ಬಟ್ ಸ್ಟಿಲ್ ರೆವೆನ್ಯೂ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತದೆ. ಹಾಗೆ ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೂಡ ಬರ್ತಿದೆ. ಆದ್ರಿಂದ ಒಂದು 2-3 ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಬಹುದಾಗುತ್ತೆ. ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ಇದ್ರೆ ಮೀಡಿಯಂ ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದು. ಸೊ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಫ್ಲೋರೋಕೆಮಿಕಲ್ ರಿಲೇಟೆಡ್ ಸ್ಟಾಕ್ಸ್ ಇಲ್ಲ ಅಂದ್ರೆ ನವೀನ್ ಫ್ಲೋರಿನ್ SRF ಗುಜರಾತ್ ಫ್ಲೋರೋಕೆಮಿಕಲ್ಸ್ ಈ ರೀತಿಯ ಯಾವುದೇ ಒಂದು ಸ್ಟಾಕ್ ಇಲ್ಲದೆ ನೀವು ಡೈವರ್ಸಿಫಿಕೇಶನ್ ಅನ್ನು ನೋಡ್ತಿದ್ದೀರಾ ಅಂದ್ರೆ ಸ್ಟಾಲಿಯಾನ್ ಇಂಡಿಯಾ ಫ್ಲೋರೋಕೆಮಿಕಲ್ಸ್ ಅನ್ನ ಲಾಂಗ್ ಟರ್ಮ್ಗೂ ಕೂಡ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡ್ತಿರಬೇಕು. ಹೊಸದಾಗಿ ಲಿಸ್ಟ್ ಆಗ್ತಿರುವಂತಹ ಕಂಪನಿ, ಸಣ್ಣ ಸೈಜ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಕಂಪನಿ ಆಗಿರೋದ್ರಿಂದ ಪರ್ಫಾರ್ಮೆನ್ಸ್ ಅನ್ನ ಅಬ್ಸರ್ವ್ ಮಾಡಿ ಡಿಸಿಷನ್ಸ್ ಅನ್ನ ತಗೋಬೇಕಾಗುತ್ತೆ. ಸೊ ನಾನು ನಿಮಗೆ ಸ್ಟಾಲಿಯಾನ್ ಫ್ಲೋರೋಕೆಮಿಕಲ್ಸ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳು IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.